ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಸುಲಿಯೋಕ್ಕೆ ಆಳು ಬಂದಿದ್ದರು. ಸೊ ಅವ್ರಿಗೋಸ್ಕರ ತಿಂಡಿ ಅಡುಗೆ ಮಾಡಿದ್ದೆ. ತಿಂಡಿಗೆ ಬಂದು ಪಲಾವ್ ಮಾಡಿದ್ದೆ. ಒಂದೂವರೆ ಸೇರಷ್ಟು ಅಕ್ಕಿ ಹಾಕಿದ್ದೆ. ಪಲಾವು ಅವ್ರು ಬಂದಿದ್ದು ಬೇಗನೆ ಬಂದಿದ್ದರು. ಇನ್ನು ಶೂಟ್ ಮಾಡ್ಕೊಳಕ್ಕೆ ಹೋದರೆ ಟೈಮ್ ಆಗುತ್ತೆ ಅಂತೇಳಿ ಶೂಟ್ ಏನು ಮಾಡ್ಕೊಳ್ಳಿಲ್ಲ. ಪಲಾವ್ ಅಂತೂ ತುಂಬ ಚೆನ್ನಾಗಾಗಿತ್ತು. ತಿಂಡಿ ಎಲ್ಲ ಅವ್ರಿಗೂ ಹಾಕ್ಕೊಟ್ಟು ಅವರು ಒಂದು 7 ಆಳು ಬಂದಿದ್ದರು. ಅವರೆಲ್ಲ ತಿಂಡಿ ತಿಂದು ಮತ್ತು ಅವರು ಕೆಲಸ ಮಾಡೋಕ್ಕೆ ಅಂತ ಹೋದರು. ನಾನು ಕೂಡ ತಿಂಡಿ ಎಲ್ಲ ಮಾಡಿಕೊಂಡು ಒಂದು ಸಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ತಿಂಡಿ ಮಾಡಿದ್ದೆಲ್ಲ ಗಲೀಜಾಗಿತ್ತಲ್ಲ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಅಡುಗೆಗೆ ಚಿಕನ್ ಸಾಂಬಾರು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲ್ಸಕ್ಕೆ ಆಳುಗಳೇನಾದರೂ ಬಂದರೆ ತಿಂಡಿ ಅಡುಗೆ ಮಾಡೋದ್ರಲ್ಲೇ ಟೈಮ್ ಆಗೋಗುತ್ತೆ. ಟೈಮ್ ಯಾವ ರೀತಿ ಹೋಗುತ್ತೆ ಅಂತ ಅನ್ನೋದೇ ಗೊತ್ತಾಗಲ್ಲ. ನಾನು ಅಡುಗೆ ಸ್ಟಾರ್ಟ್ ಮಾಡೋಷ್ಟರಲ್ಲೇ 12 ಗಂಟೆ ಆಗಿತ್ತು. ಚಿಕನ್ನ ಕುಕ್ಕರಲ್ಲಿ ಉರಿಯೋಕ್ಕಿಟ್ಟು ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಚಿಕನ್ನು ಚೆನ್ನಾಗಿ ಒಂದು 1/4 ಭಾಗದಷ್ಟು ಬೆಂದಿರುತ್ತೆ ಅಂಥೇಳಿ ಮಸಾಲೆ ರೆಡಿ ಆಗೋಷ್ಟರಲ್ಲಿ ಚಿಕನ್ನು ಎಲ್ಲ ನೀರು ಬಿಟ್ಕೊಂಡು ಮತ್ತು ನೀರೆಲ್ಲ ಹಿಂಡ್ಕೊಂಡಿತ್ತು. ಮಸಾಲೆ ಎಲ್ಲ ರುಬ್ಕೊಂಡು ಚಿಕನ್ ಒಳಗೆ ಹಾಕಿ ಚಿಕನ್ ಸಾಂಬಾರಂತೂ ರೆಡಿ ಆಯಿತು. ಮತ್ತು ಟೀ ಬೇಕು ಅಂತ ಹೇಳಿದ್ರು. ಅವ್ರಿಗೂ ಟೀನ ಮಾಡಿಕೊಟ್ಟೆ. ಅಷ್ಟರಲ್ಲಿ ಕೊಬ್ಬರಿ ಎಲ್ಲ ಸುಲಿದಾಗಿತ್ತು. ಅಷ್ಟರಲ್ಲಿ ಬನ್ನಿ ಕೊಬ್ಬರಿ ಅಂತ ಹೇಳಿದರು. ಸರಿ ಅಂತೇಳಿ ಕೊಬ್ಬರಿ ಎಣಿಸ್ಕೊಳ್ಳೋಣ ಅಂತ ಹೋದೆ. ಅವರು ನೋಡಿ ಯಾವ ರೀತಿಯಾಗಿ ಕೊಬ್ಬರಿ ಎಣಿಸ್ತಾ ಇದ್ದಾರೆ. ನಾವೇನು ಚಿಕನ್ನೇನು ಹೊರಗಡೆಯಿಂದ ತರಲಿಕ್ಕೆ ಹೋಗಲ್ಲ. ನಮ್ಮವೇ ನಾಟಿ ಕೋಳಿ ಇರ್ತಾವಲ್ಲ ಅವನ್ನೇ ಕುಯ್ಕೊಂಡಿದ್ವಿ. ಈ ಕಡೆ ಸಾಂಬಾರೆಲ್ಲ ರೆಡಿ ಆಯಿತು. ಸಾಂಬಾರು ರೆಡಿ ಆದಮೇಲೆ ಅನ್ನ ಮುದ್ದೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಎಲ್ಲ ಮಾಡೋಷ್ಟರಲ್ಲಿ ಟೈಮಲ್ಲಿ 2 ಗಂಟೆ ಆಗಿತ್ತು. ಅವರು ಎಲ್ಲ ಅವ್ರು ಊಟಕ್ಕೆ ಬರೋಷ್ಟರಲ್ಲಿ 2:30 ಆಗಿತ್ತು. ಅವರು ಎಲ್ಲ ಬಂದು ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡು ಊಟ ಮಾಡಿದ್ರು. ಊಟ ಎಲ್ಲ ಮುಗಿಸಿ ಮತ್ತೆ ಅವ್ರ ಕೆಲಸಕ್ಕೆ ಹೋದರು. ಕೊಬ್ಬರಿ ಎಲ್ಲ ಸುಲ್ತಿದ್ರಲ್ಲ ಅವೆಲ್ಲ ಒಡೆದು ಚೀಲ ಮಾಡಿ ಹೋಗ್ತಾರೆ. ಅವರು ಕೊಬ್ಬರಿ ಎಲ್ಲ ಹೊಡಿತಾಯಿದ್ರು. ಈ ಕಡೆ ನಾವು ಕೂಡ ಊಟ ಎಲ್ಲ ಮುಗಿಸಿ ಮತ್ತು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತೇಳಿ ಹೊರಗಡೆ ಹೋದೆ. ಅಲ್ಲಿಂದ ಕ್ಲಿಪ್ಪಿಂಗ್ಸ್ ತೊಗೊಂಬಂದು ಮತ್ತು ನಾನು ಎಲ್ಲ ಊಟ ಮಾಡಿ ಎಲ್ಲ ಫುಲ್ ಕಿಚನ್ ಎಲ್ಲ ಗಲೀಜಾಗಿತ್ತು. ಪಾತ್ರೆ ಎಲ್ಲ ಹಾಗೆ ಇತ್ತು. ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತೇಳಿ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ ನಂತರ ಇನ್ನೇನು ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು. ಲೆಸನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾವಾಗ ಲೆಸನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ. ಬುಕ್ಸ್ ಎಲ್ಲ ತಂದಿದ್ನಲ್ಲ, ಮಗನ ಬುಕ್ಸ್ಗಳಿಗೆಲ್ಲ ಬೈಂಡಿಂಗ್ ಹಾಕಬೇಕಿತ್ತು. ಎಲ್ಲ ಬೈಂಡಿಂಗ್ ಹಾಕಿ ಇಟ್ಬಿಡೋಣ ಅಂತೇಳಿ ಬೈಂಡಿಂಗ್ ಹಾಕ್ಕೊತಾ ಇದ್ದೀನಿ. ಅವರು ಬೈಂಡಿಂಗ್ ಹಾಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬುಕ್ಸ್ ಕೇಳ್ತಾರೆ ಅವಾಗ ಕೊಟ್ಟು ಕಳಿಸ್ಬೋದು ಅಂತೇಳಿ ಬೈಂಡಿಂಗ್ ರೋಲು, ನೇಮಿಂಗ್ ಸ್ಟಿಕ್ಕರು ಎಲ್ಲ ಅವರೇ ಕೊಟ್ಟಿದ್ದರು. ಬೈಂಡಿಂಗ್ ರೋಲ್ 2 ಕೊಟ್ಟಿದ್ದರು. ಅದರಲ್ಲಿ ಎಲ್ಲ ಬುಕ್ಸ್ಗೂ ಆಗಿದ್ದು ಒಂದು ಖಾಲಿ ಆಯಿತು, ಇನ್ನೊಂದು ಹಾಗೆ ಉಳ್ಕೊತು. ನೇಮಿಂಗ್ ಸ್ಟಿಕ್ಕರು ಅವ್ರಿಗೆ ಕೊಟ್ಟಿದ್ದರು. ಎಲ್ಲ ನೀಟಾಗೆಲ್ಲ ಹೆಸರು ಬರೆದು ಬೈಂಡಿಂಗ್ ಎಲ್ಲ ಹಾಕಿ ಮುಗಿಸ್ದೆ. ಆರ್ಟ್ ಫೆಸ್ಟಿವಲ್ ಬುಕ್ಸ್ಗೆ ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ ಕೂಡ ಅವರೇ ಕೊಟ್ಟಿದ್ದರು. ನಾವೇನು ಹೊರಗಡೆ ತರೋ ನೆಸೆಸಿಟಿ ಇರಲಿಲ್ಲ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.